ಒಂದ್ ಕಡೆ ನಮ್ಮ ಅನೇಕ ವ್ಯಕ್ತಿಗಳು, ನಾಗರಿಕರು, ಸಜ್ಜನರು ಈ ಒಂದು ಉಗ್ರಗಾಮಿಗಳ ಕೈಯಲ್ಲಿ ದುರ್ಮರಣ ಹೊಂದಿರೋದು ನೋವು, ಅದರಿಗೆ ಅನುಮಾನ ಇಲ್ಲ. ಆದರೆ ಮತ್ತೊಂದು ಕಡೆ ಇದು ಇಡೀ ದೇಶ ಸಹಿಸಲ್ಲ ಅನ್ನೋಂಥ ಮಾತು ಬಿಹಾರ್ನಲ್ಲೇ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಡೀ ದೇಶದ 140 ಕೋಟಿ ಜನ ಒಟ್ಟಾಗಿದ್ದೇವೆ, ಯಾರೂ ಕೂಡ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಸಿಂಧು ಉಳಿದೆಲ್ಲ ಏನೇನು ಕಂಡೀಷನ್ಗಳು ಹಾಕಿದ್ದಾರೆ, ಅದರದ್ದು ರದ್ದು ಮಾಡಿದ್ದಕ್ಕೆ ಏನು ಮಾಡಿದ್ದಾರೆ, ಇವ್ರಿಗೆ ನಾನು ಹೋಗಲ್ಲ. ನಾನು ಹೇಳೋದು ಇಷ್ಟೇ, ಇಡೀ ದೇಶ ಒಂದಾಗಿರ್ಬೇಕಾದ್ರೆ ನೀವು ದೇಶ ವಿರೋಧಿ ಹೇಳಿಕೆಗಳು ಯಾಕೆ ಕೊಡ್ತೀರಿ? ಕೇವಲ ಮುಸಲ್ಮಾನರು ವೋಟ್ಗೋಸ್ಕರ ಮಾಡ್ತಿದ್ರು ಏನು ತುಂಬಾ ಸ್ಪಷ್ಟ ಮಾಡಿದ್ರು. ಎರಡನೇದು, ಪಾಕಿಸ್ತಾನದಲ್ಲಿರಂತ ಸೇನಾ ಮುಖ್ಯಸ್ಥ ಅಜೀಮ್ ಮುನೀರ್ ಅವರು ಏನು 4-5 ದಿನದ ಕೆಳಗೆ ರಾಜಾರೋಷವಾಗಿ ಭಾಷಣಗಳು ಮಾಡ್ತಾರೆ. ಸಿಂಧೂ ನದಿ ನೀರಲ್ಲ, ರಕ್ತವಾಗಿ ನಾವು ಪರಿವರ್ತನೆ ಮಾಡ್ತೇವೆ, ಕಾಶ್ಮೀರ ನರನಾಡಿಗಳು ಕಾಶ್ಮೀರದ ಪಾಕಿಸ್ತಾನದ್ದು, ಈ ಮಾತು ಹೇಳಿದಂತ ಆ ಸೇನಾ ಮುಖ್ಯಸ್ಥ ಅಜೀಮ್ ಮುನೀರ್ ಅವರು ಇವತ್ತು ಪಾಕಿಸ್ತಾನದಲ್ಲಿ ನಾಪತ್ತೆ, ಕುಟುಂಬ ಸಮೇತ ಬಿಟ್ಟು ವಿದೇಶಕ್ಕೆ ಓಡೋಗಿದ್ದಾರೆ. ಯಾಕೆ? ಇದು ಭಾರತೀಯ ಸೈನಿಕರ, ಈ ದೇಶದ ರಾಷ್ಟ್ರಭಕ್ತರ ಒಗ್ಗಟ್ಟು. ಇದನ್ನ ಯಾರು ಕೂಡ ಅಳ್ಳಗಲಿಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ನಾವು ನಿಮ್ ಜೊತೆಗಿದೆ. ಯಾಕಂದ್ರೆ ಖರ್ಗೆ ಅವರು ಹೇಳಿದಂತ ಸಂದರ್ಭ ನಿಜಕ್ಕೂ ನಾವೆಲ್ಲ ಮೆಚ್ಚಬೇಕು. ಅವ್ರು ಇನ್ನು ಕೆಲವರು ಇದು ಪ್ರಧಾನಮಂತ್ರಿ ಕೆಲವು ತಿದ್ದುಕೋಬೇಕು, ಈ ಮಾತುಗಳೆಲ್ಲ ಹೇಳಿದ್ದಾರೆ. ಇದು ಪ್ರಧಾನಮಂತ್ರಿ ಗಮನಿಸ್ತಾರೆ ನಾನು ಭಾವಿಸ್ತೇನೆ. ಆದ್ರೆ ಇಲ್ಲಿ ಪ್ರಶ್ನೆ, ಇಡೀ ದೇಶ ಒಂದಾಗಿರೋಂಥ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಳಿದಂತ ಮಂತ್ರಿಗಳು ಅವರು ಅವರ ಸ್ಥಾನಮಾನಕ್ಕೆ ತಕ್ಕಂತೆ ನಡ್ಕೊಳ್ಳಿ, ಇಲ್ಲಾಂದ್ರೆ ಭಾಗಿಸಿಕೊಂಡಿರ್ಲಿ, ಇಲ್ಲಾಂದ್ರೆ ಜನ ಅವ್ರ ವಿರುದ್ಧ ತೀರ್ಪು ಬಿಡಬೇಕಾಗುತ್ತೆ. ಈ ಎಚ್ಚರಿಕೆಯನ್ನು ಕೂಡ ನಾ ಈ ಸಂದರ್ಭದಲ್ಲಿ ಕೊಡಕ್ಕೆ ಇಷ್ಟಪಡ್ತೇನೆ. ಇನ್ನು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಸಭೆಯಲ್ಲಿ ಅಲ್ಲಿಯ ಪೊಲೀಸ್ ಅಧಿಕಾರಿ ಮೇಲೇನೆ ಹಲ್ಲೆ ಮಾಡಕ್ ಹೋಗ್ತಾರೆ ಅಂತಂದ್ರೆ ಇವ್ರು ರಾಜ್ಯದ ಮುಖ್ಯಮಂತ್ರಿನೋ ಗೂಂಡಾನೋ? ರಾಜ್ಯ ಜನಕ್ಕೆ ಏನು ಉತ್ತರ ಕೊಡ್ತೀರಿ ನೀವು? ನಿಮ್ ಸಭೆಯಲ್ಲಿ ಪ್ರಜಾಪ್ರಭುತ್ವ ರೂಪದಲ್ಲಿ ಯಾರೋ ಪ್ರೊಟೆಸ್ಟ್ ಮಾಡಕ್ ಬಂದಿರ್ತಾರೆ. ಇದು ಇವತ್ತಿನ ನೆನ್ನೆದೆಲ್ಲ ಪ್ರಯತ್ನ. ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ. ನೀವು ಅಷ್ಟು ದೊಡ್ಡ ಕಾರ್ಯಕ್ರಮದ ಬಗ್ಗೆ ನಡೆದಂತ ಸಂದರ್ಭದಲ್ಲಿ ಇದನ್ನ ಇಂಟೆಲಿಜೆನ್ಸಿ ಲ್ಯಾಬ್ಸ್ ಅಂತ ಕರೆದ್ರಿ, ಆಯ್ತು. ಈ ಸಣ್ಣ ಸಭೆಯಲ್ಲಿ ಯಾರೋ 4 ಜನ ಹೆಣ್ಮಕ್ಳು ಬಂದು ನಿಮ್ದು ವಿರುದ್ಧವಾಗಿ ಘೋಷಣೆಗೆ ಹೋಗುದು ಅಂತಂದ್ರೆ ಅದನ್ನ ಕಂಡುಹಿಡಿಯಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಯಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ತಕ್ಷಣ ರಾಜೀನಾಮೆ ಕೊಡಿ ಮತ್ತು ಪೊಲೀಸ್ ಇಲಾಖೆಗೆ, ಕರ್ನಾಟಕ ರಾಜ್ಯ ಜನಕ್ಕೆ ಗೂಂಡಾಗಿರಿ ಪ್ರಯತ್ನ ನಾನು ನಡೆಸಿದ್ದೀನಿ, ದಯವಿಟ್ಟು ಕ್ಷಮಿಸಿ ಅನ್ನೋ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು ಅನ್ನೋ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಸುದ್ದಿ ಬಂದಿರೋ ಪ್ರಕಾರ ನಿಜಕ್ಕೂ ನಮ್ಗೆಲ್ಲ ಆನಂದ. ಸುಮಾರು 250ಕ್ಕೂ ಇದು ಪಾಕ್ ಸೈನಿಕರು ದೇಶ ಬಿಟ್ಟು ಓಡೋಗಿದ್ದಾರೆ. 5,000ಕ್ಕೂ ಹೆಚ್ಚು ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿ ಬಿಟ್ಟು ಓಡೋಗಿದ್ದಾರೆ ಅಂತ ನಾವು ಕೇಳಿದ್ವಿ. ರಾಜೀನಾಮೆ ಕೊಟ್ಟಿರೋಂಥ ದೊಡ್ಡ ಒಂದು 20-25 ಸಾವಿರಕ್ಕೂ ಹೆಚ್ಚಿಗೆ ರಾಜೀನಾಮೆ ಕೊಟ್ಟಿರೋ ಅಂಶ ವೈರಲ್ ಆಗಿದೆ. ಬಹಳ ನೋವು ಅಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಪಾಕಿಸ್ತಾನದಲ್ಲಿ ಇವತ್ತು ಹೀರೋ, ಕರ್ನಾಟಕ ರಾಜ್ಯದ ಜನರ ಮುಂದೆ ಇವರು ಝೀರೋ. ಅಲ್ಲಿ ಪಾಕಿಸ್ತಾನದಲ್ಲಿ ಹೀರೋ ರೂಪದಲ್ಲಿ ಅವ್ರನ್ನ ಸಿದ್ದರಾಮಯ್ಯನವರು ಕಾಣ್ತಾ ಇದಾರೆ ಪಾಕಿಸ್ತಾನದಲ್ಲಿ ಅಂತಂದ್ರೆ ನಿಮಗೆ ಇದು ಸಂತೋಷವೋ ನಿಮಗೆ ಅಪಮಾನವೋ? ಇದನ್ನ ಗಮನಿಸ್ಬೇಕು ನೀವು. ಇಡೀ ದೇಶ ನೀವು ಮಾಡ್ತಾ ಇರೋದನ್ನ ತಪ್ಪು ಅಂತ ಹೇಳ್ತಾ ಇರೋ ಸಂದರ್ಭದಲ್ಲಿ, ಪಾಕಿಸ್ತಾನ ನೀವು ಮಾಡ್ತಾ ಇರೋದು ಸರಿ ಅಂತ ಹೊಗಳ್ತಾ ಇರೋ ಸಂದರ್ಭದಲ್ಲಿ ರಾಷ್ಟ್ರ ದ್ರೋಹಿಗಳ ಪಟ್ಟಿಗೆ ಸಿದ್ದರಾಮಯ್ಯನವರು ಸೇರ್ಬೇಕಾಗತ್ತೆ. ಇದನ್ನ ರಾಹುಲ್ ಗಾಂಧಿ ಅವರಾಗ್ಲಿ, ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರಾಗ್ಲಿ ಇದನ್ನ ಗಮನಿಸಬಾರದು. ನಾವೊಂದು ಎಚ್ಚರಿಕೆ ಕೊಟ್ಟಿದ್ದೀವಿ, ಎಚ್ಚರಿಕೆ ಪ್ರಕಾರ ಅವ್ರು ನಡ್ಕೋತಾರೆ ಅನ್ನೋಂಥ ಭ್ರಮೆನಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಇರಬಾರ್ದು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಸಿದ್ದರಾಮಯ್ಯನವರ ನಡವಳಿಕೆ ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದ, ಕರ್ನಾಟಕ ರಾಜ್ಯದ ಗೌರವವನ್ನ ಪ್ರಪಂಚದ ಮುಂದೆ ಕಳೆದ್ಬಿಟ್ಟಿದ್ದೀವಿ. ಹಾಗಾಗಿ ಈ ಗೌರವವನ್ನು ಉಳಿಸೋ ದಿಕ್ಕಿನಲ್ಲಿ ರಾಜ್ಯ ಜನ ಖಂಡಿತ ತೀರ್ಮಾನ ಮಾಡ್ತಾರೆ. ನೀವು ಇದೇ ರೀತಿ ಮುಂದುವರೆದ್ರೆ ಖಂಡಿತ ನೀವು ಅದ್ರದ ಸರಿಯಾದ ಪಾಠವನ್ನ ರಾಜ್ಯ ಜನ ನಿಮ್ಗೆ ಕಲಿಸ್ತಾರೆ ಅನ್ನೋ ಎಚ್ಚರಿಕೆ ಕೂಡ ಈ ಸಂದರ್ಭ ಕೊಡಕ್ಕೆ ಇಷ್ಟಪಡ್ತಾರೆ.